ಅಪ್ಪ, ನಿನಗಾಗಿ ಮಾಡಿದೆ ಸುಳ್ಳಾದ ಜಗವನ್ನು, ನಾನು ನೀನಷ್ಟೇ ನಿಜವಾದನು. ಇದುವೇ ಅನುಬಂಧದ ಸಾಕ್ಷಿಯು, ನಿನ್ನೆ ನಗುವನ್ನು ಸುಳ್ಳಿದೆ, ಹಿಂದಿನ ಸುಖದಲ್ಲೂ ಸುಳ್ಳಿದೆ. ಬದುಕಿನ ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಅಪ್ಪ, ನನಗೆ ಅಂತ ನನ್ನ ಜೀವನದಲ್ಲಿ ಏನನ್ನೂ ಆಸೆ ಪಟ್ಟಿರ್ಲಿಲ್ಲಪ್ಪ. ನನ್ನ ಜೀವನ ಪೂರ್ತಿ ಜೊತೆಯಾಗಿರ್ತಾನೆ ಅನ್ಕೊಂಡಿದ್ದ ಅಮಲ್ ಬೇಬಿ, ಅವನು ನನಗ್ ಸಿಗಲ್ಲಪ್ಪ. ನನ್ ಪ್ರೀತಿ ಸೋತೋಯ್ತಪ್ಪ. ನಾನ್ ಸೋತೋದಪ್ಪ. ನನ್ ಪ್ರೀತಿ ಸೋತೋಯ್ತಪ್ಪ. ಇದು ನಿನ್ನ ಸೋಲಲ್ಲ, ನನ್ನ ಸೋಲು. ನಿನ್ನ ಪ್ರೀತಿ ನಿನಗೆ ಸಿಗದೆ ನೀನು ಈ ಪರಿಸ್ಥಿತಿಯಲ್ಲಿ ನಿಂತಿದೀಯ ಅಂದ್ರೆ ಅದಕ್ಕೆ ಕಾರಣ ನಾನು ಸತ್ಯ. ನಾನು ಸತ್ಯ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಪುಟ್ಟ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನ ಮನಸ್ಸನ್ನ ಯಾವುದಕ್ಕೂ ಜಗ್ಗದೆ ಕುಗ್ದೇ ಇರೋ ಹಾಗೆ ಬೆಳೆಸ್ದೆ. ಆದರೆ ನಿನಗೂ ಒಂದು ಹೃದಯ ಇದೆ ಅನ್ನೋದನ್ನ ಮರೆತು ಬಿಟ್ಟೆ ಸತ್ಯ. ಬೇರೆಯವರಿಗೋಸ್ಕರ ನೀನು ಬದುಕಬೇಕು ಅಂತ ನಾನು ಹೇಳ್ಕೊಟ್ಟೆ, ಆದರೆ ನಿನಗೋಸ್ಕರ ನೀನು ಬದುಕಬೇಕು ಅಂತ ನಾನು ಹೇಳ್ಕೊಡ್ಲೇ ಇಲ್ಲ. ನಿನ್ನಲ್ಲಿ ಧೈರ್ಯ, ಛಲ ಅನ್ನೋ ಬೆಂಕಿ ಕಿಡಿಗಳನ್ನು ಕಾಣ್ತಿದ್ನೇ ಹೊತ್ತು ಪ್ರೀತಿ, ಪ್ರೇಮ ಅನ್ನೋ ಮಳೆ ಹನಿಗಳನ್ನು ನಾನು ಕಾಣಲೇ ಇಲ್ಲ ಸತ್ಯ. ಒಳ್ಳೆತನ ಇರೋ ಕಡೆ ಸ್ವಾರ್ಥ ಇರಲ್ಲ ಅಂತ ಹೇಳ್ಕೊಟ್ಟೆ. ಆದರೆ ಇವತ್ತಿನ ಪ್ರಪಂಚದಲ್ಲಿ ಸ್ವಾರ್ಥ ಇಲ್ಲದೆ ಇದ್ರೆ ನಮ್ಮ ಬದುಕನ್ನು ಬೇರೆಯವ್ರಿಗೆ ಬಳಸ್ಕೋತಾರೆ ಅನ್ನೋದನ್ನ ನಾನು ನಿನಗೆ ಹೇಳ್ಕೊಡ್ಲೇ ಇಲ್ಲ ಸತ್ಯ. ನೀನು ಸ್ವಲ್ಪನಾದರೂ ಸ್ವಾರ್ಥದಿಂದ ಬದುಕಬೇಕು ಅಂತ ನಾನು ಹೇಳ್ಕೊಟ್ಟಿದ್ದಿದ್ರೆ ಇವತ್ತು ಹೀಗೆ ಒಂಟಿಯಾಗಿ ನಿಂತ್ಕೋತಾ ಇರಲಿಲ್ಲ. ಇವತ್ತು ನೀನು ಸೋಲೋದಕ್ಕೆ ಕಾರಣ ನಾನು ಇಲ್ಲಪ್ಪ, ನೀನ್ ನನ್ನ ಗಂಡ್ ಮಗನಾಗಿ ಬೆಳೆಸಿದ್ಯಾ. ಆದ್ರೆ ನಾನು ಆ ರೀತಿ ಬೆಳೆಯೋದ್ರಲ್ಲಿ ಎಡವು ಬಿಟ್ಟೆಪ್ಪ. ಅಕ್ಕನ ಮದುವೆನ ನಾನ್ ಮುಂದೆ ನಿಂತು ಮಾಡ್ಬೇಕಿತ್ತು. ಅಮ್ಮ ಮದುವೆಯಿಂದ ದೂರ ಇಟ್ಲು ಅಂದ್ ಮಾತ್ರಕ್ಕೆ ನಾನು ಅವಳ ಮದುವೆ ಬಗ್ಗೆ ಯೋಚನೆ ಮಾಡದೆ ಸುಮ್ನೆ ಆಗ್ಬಿಟ್ಟೆಪ್ಪ. ಬೆಳೆದ ಮಗಳು ಮದುವೆ ಮಾಡ್ಬೇಕು ಅಂದ್ರೆ ಹುಡುಗನ ಬಗ್ಗೆ 1000 ಸತಿ ವಿಚಾರಿಸ್ತಾರೆ. ಆದ್ರೆ ನಾನು ನಿಮ್ ಜಾಗದಲ್ಲಿ ನಿಂತು ಇದ್ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ಲಿಲ್ಲಪ್ಪ. ನನ್ ಜೀವನಕ್ಕಿಂತ, ನನ್ ಪ್ರೀತಿಗಿಂತ ಅಕ್ಕನ ಮದುವೆನೇ ಮುಖ್ಯ ಅಪ್ಪ. ಇದನ್ನ ನಾನು ಯೋಚನೆ ಮಾಡ್ಬೇಕಿತ್ತು. ಪ್ರೀತಿ ಕುರುಡು ಅಂತಾರೆ, ಆದ್ರೆ ಅದೆಲ್ಲ ಸುಳ್ಳು. ನಿಜವಾಗ್ಲೂ ಪ್ರೀತಿಸಿದವ್ರು ಕುರುಡು. ನಾನ್ ಕುರುಡಿಯಾಗಿರೋದಕ್ಕೆ ಕಣ್ ಮುಚ್ಕೊಂಡು ಆ ಅಮಲ್ ಬೇಬಿ ಪ್ರೀತಿ ಮಾಡ್ಬಿಟ್ಟೆ. ಆದ್ರೆ ಆ ಪ್ರೀತಿ ಮನ್ಸಲ್ಲಿ ಇಟ್ಕೊಂಡೆ ಹೇಳ್ಕೊಳಕ್ ಆಗ್ಲೇ ಇಲ್ಲಪ್ಪ.
ಪರವಾಗಿಲ್ಲಪ್ಪ, ಪ್ರೀತಿ ಮಾಡಿದವ್ರಿಗೆಲ್ಲ ಪ್ರೀತಿ ಸಿಗುತ್ತೆ, ಸಿಗ್ಲೇಬೇಕು ಅಂತ ಏನೂ ಇಲ್ಲ. ನಾನ್ ಪ್ರೀತಿಲ್ ಸೋತಿದ್ದೀನಿ. ನನ್ನೊಳಗೆ ಉಟ್ಕೊಂಡಿರೋ ಪ್ರೀತಿನ ಸೋಲೋ ಹಾಗೆ ಮಾಡಿದ್ದೀನಿ. ಹಾಗಂತ ನಾನೇನ್ ಅಳ್ತಾ ಕೂರಲ್ಲಪ್ಪ. ನಾನ್ ಮಾಡ್ಬೇಕಾಗಿರೋ ಕೆಲ್ಸಗಳು ತುಂಬಾ ಬಾಕಿ ಇದೆ. ಅಮ್ಮ ದೂರ ಇಟ್ಲು ಅಂತ ನಾನ್ ಅಕ್ಕನ ಮದ್ವೆಯಿಂದ ದೂರ ಆಗ್ಬಿಟ್ಟೆ. ಅದ್ ಸರಿ ಅಲ್ಲಪ್ಪ. ನೀನ್ ನನ್ನ ಬೆಳ್ಸಿರೋ ತರ ಮನೆ ಗಂಡ್ ಮಗನಾಗ್ ನಿಂತು ದೂರದಿಂದಾನೇ ಮದ್ವೆ ಜವಾಬ್ದಾರಿಗಳನ್ನ ತಗೊಂಡು ಯಾರಿಗೂ ತೊಂದ್ರೆ ಆಗದೆ ಈ ಮದ್ವೆ ನಡೆಯೋ ಹಾಗೆ ಮಾಡ್ತೀನಪ್ಪ. ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ ಅಪ್ಪ. ಅಂತ ಒಳ್ಳೆ ಹುಡುಗ ನಮ್ಮ ಅಕ್ಕನ್ ಸಿಗ್ತಾನೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಅಪ್ಪ. ಸ್ವಾರ್ಥ ಇರ್ಬೇಕು ಅಂತ ನೀವ್ ಹೇಳಿದ್ರಿ. ಇಲ್ಲ, ಸ್ವಾರ್ಥದಿಂದ ಸುಖ ಸಿಗ್ಬೋದು, ಆದ್ರೆ ಅದು ಶಾಶ್ವತ ಅಲ್ಲ. ಈ ಜೀವನ ನನ್ಗದನ್ನ ಅರ್ಥ ಮಾಡ್ಸಿದಪ್ಪ. ಅಷ್ಟು ಸಾಕು ಅಪ್ಪ. ನಾನ್ ನಿನಗೆ ಮತ್ತೆ ಮಾತು ಕೊಡ್ತಾ ಇದ್ದೀನಿ. ಅಕ್ಕನ ಮದುವೆ ನಾನೇ ಮಾಡ್ತೀನಪ್ಪ. ಜಾನಕಿ, ಕಲ್ಯಾಣೋತ್ಸವ ಎಲ್ಲ ಇಷ್ಟೇ ಚೆನ್ನಾಗಿತ್ತಲ್ವಾ? ಈ ಪಾಪಿ ಕಣ್ಗಳು ಅದೆಷ್ಟು ಪುಣ್ಯ ಮಾಡಿತ್ತು. ಅದೆಲ್ಲ ನೋಡೋಕ್ಕೆ ನಮ್ಗೆಲ್ಲಿ ಸಿಗ್ತಾ ಇತ್ತೆ? ಚೆನ್ನಾಗೇನೋ ಇತ್ತು ಅತ್ತೆ, ಆದರೆ ಎಲ್ಲಿ ಏನು ಅವಾಂತರ ಆಗುತ್ತೋ ಅನ್ನೋ ಭಯನೂ ಇತ್ತು. ಅವಾಂತರನಾ? ಯಾಕೆ? ಇನ್ನೇನತ್ತೆ, ಈ ಮದುವೆ ವಿಚಾರಕ್ಕೆ ತಲೆ ಹಾಕಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ಆ ಸತ್ಯ ಕೇಳಲ್ವಲ್ಲ. ಸತ್ಯನಾ? ಅವಳಲ್ಲಿ ಇದ್ಲೆ ಅಲ್ಲಿ? ನಿಮಗೆ ಗೊತ್ತಾ, ಕಲ್ಯಾಣೋತ್ಸವ ನಡಿಬೇಕಾದ್ರೆ ಸತ್ಯ ದೇವಸ್ಥಾನಕ್ಕೆ ಬಂದಿದ್ಲಂತೆ. ಏನ್ ಹೇಳ್ತಿದ್ಯಾ ಜಾನಕಿ? ಸತ್ಯ ಅಲ್ಲಿಗೆ ಬಂದಿದ್ಲಾ? ಅವಳಿಗಿನ್ಯಾವ ಥರ ಹೇಳ್ಬೇಕು ಹೇಳಿ ಅತ್ತೆ? ಅವಳನ್ನ ಬೈಬಾರ್ದು, ದೂರಬಾರ್ದು ಅಂತ ಎಷ್ಟು ಅನ್ಕೊಂಡ್ರು ಅವಳು ಮಾಡೋ ಕೆಲಸಗಳು ನನ್ನ ಬಾಯಿಂದ ಈ ರೀತಿ ಮಾತಾಡ್ಸುತ್ತೆ. ಆದ್ರೆ ಸತ್ಯ ಯಾಕೆ ಅಲ್ಲಿಗೆ ಬಂದಿದ್ಲು? ಇನ್ಯಾಕೆ? ನಡೀತಿರೋ ಕಾರ್ಯಕ್ಕೆ ಕಲ್ಲು ಹಾಕಕ್ಕೆ. ದಿವ್ಯಾ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ಅವಳು ಕಲ್ಲು ಹಾಕೋಳಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡೋಳು. ಅದೇನೇ ಇರ್ಲಿ ಅತ್ತೆ, ಸೀರೆನ ಬ್ಯಾಗಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ಲು ತಾನೆ. ಬ್ಯಾಗಲ್ಲಿ ಹಾಕ್ದೆ ಮನೆಯಲ್ಲೇ ಇಟ್ಕೊಂಡು ಸೀರೆ ಕೊಡೋ ನೆಪದಲ್ಲಿ ಅಲ್ಲಿಗೆ ಬಂದಿದ್ದಾಳೆ. ಇವಳಿಗೆ ಯಾಕೆ ಬೇಕೇಳಿ ಈ ಉಸಾಬರಿ? ಹೋಗ್ಲಿ ಬಿಡು ಜಾನಕಿ, ಅವಳಿಗೂ ಮದುಮಕ್ಕಳನ್ನ ನೇರವಾಗಿ ನೋಡ್ಬೇಕು ಅಂತ ಆಸೆ ಇರಲ್ವೇನೆ, ಅದಕ್ಕೆ ಬಂದಿರ್ತಾಳೆ. ಹೌದೌದು, ನಾಳೆ ಮದ್ವೆ ಮನೆಗ್ ಬಂದು ಮದ್ವೆ ನಿಲ್ಸಿದ್ರು ನೀನ್ ಹೀಗೆ ವಹಿಸ್ಕೊಂಡ್ ಬರ್ತೀಯ.
ಅಪಶಕನ್ ಮಾತಾಡ್ಬೇಡ್ವೆ. ಅಪ್ಶಕುನ ನಾನಲ್ಲ, ನಿನ್ನ ಮಗಳು. ದಿವ್ಯಾ, ಬಾಯಿ ಮುಚ್ಚು. ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ನೋಡು. ಅವಳು ಅಪಶಕನ ಆಗಿದ್ದಿದ್ರೆ ಅವಳ ಹೆಸರಿನ ಜಾತಕದಲ್ಲಿ ನಿನ್ನ ಮದುವೆ ಫಿಕ್ಸ್ ಆಗ್ತಾ ಇರ್ಲಿಲ್ಲ. ಸಾಕಜ್ಜಿ, ಬರೀ ಇಂಥ ಮಾತು ಕೇಳಿ ಕೇಳಿ ಸಾಕಾಗೋಗಿದೆ. ಅವಳ ಜಾತಕದಿಂದನೇ ನನ್ ಮದ್ವೆ ಫಿಕ್ಸ್ ಆಯ್ತು. ಅವಳು ದುಡಿತಿರೋದ್ರಿಂದಾನೇ ನಾವ್ ತಿಂತಿದೀವಿ. ಅವಳ ಮನೇಲಿ ಇರೋದ್ರಿಂದಾನೇ ನಾವ್ ಧೈರ್ಯವಾಗಿದ್ದೀವಲ್ವಾ? ಬರೀ ಇದೇ ಮಾತಾಗೋಗಿದೆ. ಏನು ಅವಳಿಲ್ಲ ಅಂದಿದ್ರೆ ನಾವು ಬದುಕ್ತಾನೆ ಇರ್ಲಿಲ್ವಾ? ಈ ಮದ್ವೆ ಫಿಕ್ಸ್ ಆಗಿದ್ದು ನನ್ನ ಅದೃಷ್ಟದಿಂದನೇ ಹೊರತು ಅವಳು ಒಂದ್ ಜಾತಕದಿಂದ ಅಲ್ಲ. ನೀನ್ ಹೀಗೆ ಅವಳನ್ನ ಬಯಸ್ಕೊಂಡು ಬರ್ತಿದ್ರೆ ಅವಳು ಹಂಗೆ ಬೇಡ ಅಂತ ಇರೋ ವಿಷಯನೆಲ್ಲ ನೇರವಾಗಿ ಹೋಗಿ ನಾನೇ ಬೀಗ್ರ ಮನೇಲಿ ಹೇಳ್ತೀನಿ. ದಿವ್ಯಾ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ್ವೆ. ಅವಳು ದೇವಸ್ಥಾನಕ್ಕೆ ಬಂದಿದ್ ತಪ್ಪು ಅಂತ ನಾನೇ ಹೇಳ್ತಿದ್ದೀನಲ್ಲ, ಇನ್ಯಾಕ್ ಮಾತು ಮುಂದುವರಿಸ್ತೀಯಾ? ಮತ್ತಿನ್ನೇನಮ್ಮ, ಅವಳು ಅಷ್ಟೆಲ್ಲ ತಪ್ಪು ಮಾಡಿದ್ರು ಈ ಅಜ್ಜಿ ಅವಳನ್ನೇ ವಹಿಸ್ತಾರೆ. ಇಷ್ಟೊಂದೆಲ್ಲ ವಹಿಸ್ತಾರೆ ಅಂದ್ರೆ ನಾನೇ ಬೀಗ್ರು ಮನೆಯವ್ರ ಹತ್ರ ಹೋಗಿ ನನ್ನ ತಂಗಿ ಈ ರೀತಿ ಎಲ್ಲ ಇದ್ದಾಳೆ ಅಂತ ಎಲ್ಲಾ ವಿಷಯನೂ ನೇರವಾಗಿ ಹೇಳ್ತೀನಿ. ಆಗ ಗೊತ್ತಾಗುತ್ತೆ ಇವಳಿಂದ ಇವಳು ಈ ರೀತಿ ಇರೋದ್ರಿಂದ ನಮಗ್ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ. ದಿವ್ಯಾ, ಏನೇನೋ ಮಾತಾಡ್ಬೇಡ್ವೆ. ನಿನ್ ಕೈ ಮುಗಿತೀನಿ. ಒಳಗಡೆ ಹೋಗ್ತೀಯಾ? ಬರೀ ಮಾತಾಡೋದಲ್ಲ, ಮಾತಾಡ್ದಾಗೆ ಮಾಡಿ ತೋರಿಸ್ತೀನಿ. ಆ ರೀತಿ ಆಗ್ಬಾರ್ದು ಅಂದ್ರೆ ಸತ್ಯ ನನ್ನ ಮದ್ವೆ ವಿಷಯದಿಂದ ಶಾಶ್ವತವಾಗಿ ದೂರ ಇರಬೇಕು. ಅದನ್ನ ನೆನಪಿಟ್ಕೊಳ್ಳಿ. ಬರಿವೋಳು MTV ಸುಬ್ಬುಲಕ್ಷ್ಮಿಗೆ ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು. ಇಷ್ಟೆಲ್ಲ ಆದ್ಮೇಲೆ ಯಾಕೆ ನೀವು ನನಗೆ ಕಾಲ್ ಮಾಡ್ತಿದ್ದೀರಾ? ಮಾತು ಕೇಳೋ ಇಂಟ್ರೆಸ್ಟ್ ಇಲ್ಲ ನನಗೆ. ನಿನಗೆ ಇಂಟ್ರೆಸ್ಟ್ ಇರಬೇಕಾಗಿರೋದು ನನ್ನ ಮಾತಿನ ಬಗ್ಗೆ ಅಲ್ಲ, ದಿವ್ಯನ್ ಬಗ್ಗೆ. ದಿವ್ಯನ್ನ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ. ನೀವಿನ್ನೂ ಅದನ್ನೇ ಮಾತಾಡ್ತಾ ಇದ್ದೀರಾ? ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಆಗುತ್ತೆ ಅಂತ ತಾನೇ ನೀವು ಹೇಳಿದ್ದು. ಆದ್ರೆ ಅವರಿಬ್ರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದನ್ನೆಲ್ಲ ನೋಡಿ ಉರ್ಕೊಂಡು ಸಾಯ್ಲಿ ಅಂತನ ನೀನು ನನ್ನಲ್ಲಿ ಕರೆಸಿದ್ದು? ಬಾಲ, ದಿವ್ಯನ್ಗೂ ಕಾರ್ತಿಕ್ಗೂ ಎಂಗೇಜ್ಮೆಂಟ್ ಆಗೋಗಿದೆ, ಅದ್ ನಿನಗೆ ಗೊತ್ತು ತಾನೆ? ಗೊತ್ತಿದೆ, ಆದ್ರೆ ಮತ್ತೆ ಅದು ನನ್ನ ಕಣ್ಮುಂದೆ ನಡಿಬೇಕು, ಅದನ್ನ ನೋಡ್ಬೇಕು, ನೋಡಿ ನಾನು ಹುಚ್ಚಿನ ತರ ಅಲಿಬೇಕು ಅನ್ನೋ ಆಸೆ ನನಗಿರ್ಲಿಲ್ಲ. ಮುಗೀತು, ಇಲ್ಲಿಗೆಲ್ಲ ಮುಗೀತು ಮೇಡಮ್. ನಾನು ಏನೇನೋ ಅನ್ಕೊಂಡಿದ್ದೆ, ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಮುಗೀತು ಅಂದ್ರೆ ನೀನ್ ದಿವ್ಯನ್ನ ಬಿಟ್ಕೊಟ್ಬಿಡ್ತೀಯಾ? ನಾನು ಏನೇನೋ ಪ್ಲಾನ್ ಮಾಡಿ ಅವಳನ್ನ ಹಿಡಿದಿಟ್ಕೋಬೇಕು ಅಂತಾಗ್ಲೆಲ್ಲ ಅವಳು ಕೌಂಟರ್ ಪ್ಲಾನ್ ಮಾಡಿ ನಿಮ್ ಮನೆಗೆ ಹತ್ರ ಆಗ್ತಿದ್ದಾಳೆ. ಮೊದಲನೇ ಸರಿ ದೇವಸ್ಥಾನದಲ್ಲಿ ಅವಳ ಇಮೇಜ್ ಹಾಳು ಮಾಡಬೇಕು ಅನ್ಕೊಂಡೆ, ಆದ್ರೆ ಅವಳ ಇಮೇಜು ಬೇರೆ ತರನೇ ಕ್ರಿಯೇಟ್ ಆಯ್ತು. ನಾನು ಏನೋ ಪ್ಲಾನ್ ಮಾಡಿಕೊಂಡು ಅವಳಿಗೆ ಶಾಕ್ ಕೊಡೋಣ ಅಂತ ಬಂದೆ, ಆದ್ರೆ ಅವಳು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ನನಗಿನ್ನೂ ದೊಡ್ಡ ಶಾಕ್ ಕೊಟ್ಬಿಟ್ಲು. ಯಾಕೋ ಈ ದೇವಸ್ಥಾನದ ವಾಸ್ತುಗೂ ನನಗೂ ಸರಿನೇ ಹೋಗಲ್ಲ ಅನ್ಸುತ್ತೆ.
ಆ ದೇವ್ರಿಗೆ ನಾನು ದಿವ್ಯ ಒಂದಾಗೋದೇ ಇಷ್ಟ ಇಲ್ಲ. ಅದಕ್ಕೆ ಹೇಳಿದ್ದು ಎಲ್ಲ ಮುಗೀತು ಅಂತ. ಬಾಲ ಭೂಕಂಪ ಆದ ತಕ್ಷಣನೇ ಭೂಮಿನೇ ಮುಳುಗೋಯ್ತು ಅಂತ ಅಂದ್ಕೋಬಾರ್ದು. ಅವಳಿಗೆ ಆಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದ್ವೆ ಅಲ್ಲ. ಅವಳು ಯಾರನ್ನ ಮದುವೆ ಆಗ್ತಾಳೋ ಅವ್ರ ಜೊತೆ ಜೀವನ ನಡೆಸ್ತಾಳೆ. ಈ ಎಂಗೇಜ್ಮೆಂಟ್ಗಳೆಲ್ಲ ನಾವು ಎಂಗೇಜ್ ಆಗಿದೀವಿ ಅಂತ ಹೇಳ್ಕೊಳ್ಳೋ ಅಗ್ರಿಮೆಂಟ್. ಅದನ್ನು ಮೀರಿ ನೀನು ದಿವ್ಯಂಗೆ ಹತ್ರ ಆಗ್ಬೇಕು ಬಾಲ. ನಿನಗ ಕೆಪಾಸಿಟಿ ಇದೆ, ಅದು ನಿನ್ನ ಒಬ್ಬನಿಂದನೇ ಮಾತ್ರ ಸಾಧ್ಯ ಬಾಲ. ದಿವ್ಯನ್ನ ಕಟ್ ಹಾಕೋದಾಗ್ಲಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟೋದಾಗ್ಲಿ ನಿನಗ್ ಮಾತ್ರ ಸಾಧ್ಯ. ಹಾಗಂತೀರಾ? ಹಾಗಾದ್ರೆ ನನಗಿನ್ನೂ ಚಾನ್ಸ್ ಇದೆಯಾ? ಖಂಡಿತ ಇದೆ ಬಾಲ. ಮತ್ತೆ ನನಗೇನ್ ಆದ್ರೆ ಇದೆಲ್ಲ ಆಗ್ಬೇಕು ಅಂದ್ರೆ ದಿವ್ಯಾ ನಿನ್ನ ಮಾತು ಕೇಳ್ಬೇಕು. ಅವಳು ನಿನ್ನ ಮಾತು ಕೇಳ್ತಾಳಾ? ಆ ವಿಷಯ ನನಗ್ ಬಿಡಿ. ಅವಳನ್ನ ಹೆಂಗ್ ಪಳಗಿಸ್ಬೇಕು ಅಂತ ನನಗ್ ಚೆನ್ನಾಗಿ